ಚೆಲ್ವವ ಪ್ರಕಾಶಣ್ಣ ವೆಂಕಿ ಬಗ್ಗೆ ಏನಾರ ಗೊತ್ತಾಯ್ತಾ? ಅದಕ್ಕೆ ಅಲ್ವವ ಬಂದಿದ್ದು. ನೆನ್ನೆ ನಂಗೆ ವೆಂಕಿ ಸಿಕ್ಕಿದ. ಪ್ರಕಾಶಣ್ಣ ಏನ್ ಹೇಳ್ತಾ ಇದೀರಾ ನೀವು? ವೆಂಕಿ ಸಿಕ್ಕಿದ್ನ? ಎಲ್ಲಿ ಸಿಕ್ಕಿದ? ನೆನ್ನೆ ನನ್ನ ಕೆಲ್ಸದ ಮೇಲೆ ಚಿತ್ರದುರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಸಿಕ್ಕಿದ ಕಣವ. ದೇವ್ರ ದೊಡ್ಡವನು, ಕೊನೆಗೋ ವೆಂಕಿ ನನಗೆ ಸಿಕ್ದಂಗೆ ಆಗೋಯ್ತು. ಅಣ್ಣ ನಡಿಯೋಣ, ಈಗಲೇ ಹೋಗಿ ವೆಂಕಿನ ಕರ್ಕೊಂಬರಮ್ಮ. ಚೆಲ್ವಿ, ಯಾಕವ ಇಷ್ಟ ಹತ್ರ ಪಡ್ತೀಯ? ನಾನು ವೆಂಕಿ ಸಿಕ್ಕಿದ ಅಂದೆ, ಆದ್ರೆ ಅವನು ಅಲ್ಲಿ ಎಲ್ಲಿರ್ತಾನೆ ಅಂತ ನಂಗೆ ಹೇಳಿಲ್ಲ ಕಣವ. ನೋಡವ, ನಿನ್ನೆ ನಂಗೆ ಸಿಕ್ಬಿಟ್ಟು ಅವನು ಈ ದುಡ್ಡನ್ನ ನೀನು ಕೊಟ್ಬಿಡು ಅಂತ ಹೇಳ್ದ ಕಣವ. ತಗೊಳವ. ಅಣ್ಣ, ಅಲ್ಲಿ ನೀನು ಎಲ್ಲಿರ್ತೀಯ ಅಂತ ನೀನು ವೆಂಕಿನ ಕೇಳಲಿಲ್ವೇ? ಅದು ಕೇಳಿದೆ ಕಣವ. ಅವನು ಚಿತ್ರದುರ್ಗದಾಗೆ ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಂಡವನಂತೆ, ಅಲ್ಲೇ ಇರ್ತಾನಂತೆ. ಆಮೇಲೆ ಅವನ್ಗೆ ಆಪರೇಷನ್ ಆಗೋವರೆಗೂ ನಾನು ಎಷ್ಟು ಬೇಕೋ ಅಷ್ಟು ದುಡ್ಕೊಂಡು ಬರ್ತೀನಿ, ಮನೆಯಾಗ ಯಾರು ಗಾಬರಿ ಪಡಬೇಡ ಅಂತ ಹೇಳಿ ನನ್ಗೆ ಹೇಳ್ದ ಕಣವ. ಆದರೂ ವೆಂಕಿ ಒಳ್ಳೆ ಮನ್ಸ ಕಣವ. ಮನೆಯವ್ರಿಗೋಸ್ಕರ ಅವನು ಸಾನೇ ಕಷ್ಟಪಡ್ತಾವನೆ. ಒಂದೇ ಒಂದು ಕಿತ ಫೋನ್ ಮಾಡಿಕೊಡೋಣ, ಒಂದೇ ಒಂದು ಕಿತ ಮಾತಾಡ್ಬಿಡ್ತೀನಿ. ಇಲ್ಲವಾ, ನಾನು ಫೋನ್ ನಂಬರ್ ಕೇಳಿದೆ, ಅವನೀಗ ನಂಬರ್ ಚೇಂಜ್ ಮಾಡ್ಕೊಂಡವನು ಕಣವ. ಹೋಗ್ಲಿ ಬಿಡವ, ಎಲ್ಲೋ ಒಂದು ಕಡೆ ಸಂದಾಗವನೆ ಅಂತ ಗೊತ್ತಾಯ್ತಲ್ಲ. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬರ್ತಾನಂತೆ ಕಣವ. ಹೆಂಗೋ ಆಮೇಲೆ ನೀವೆಲ್ಲ ಸುಖವಾಗಿರ್ಬೋದು ಕಣವ. ಹಂಗೇನಣ್ಣ ಮುಂದಿನ ಕಿತ ಸಿಕ್ಕಿದ್ರೆ ನಾನು ಫೋನ್ ಮಾಡ್ಕೊಡ್ತೀನಿ. ಬರ್ಲೇನವ? ಹುಷಾರ್ ಕಣವ. ದುಡ್ಡಿಗೋಸ್ಕರ ನನ್ಗೊಂದು ಮಾತು ಹೇಳ್ದಿರ ಹೊಂಟೋಗ್ಬಿಟ್ಟೆ ವೆಂಕಿ. ದುಡ್ಡು ಅನ್ನೋದು ಎಷ್ಟು ಪ್ರೀತಿಯಿಂದ ಇದ್ರು ಅಂಥವ್ರನ್ನ ದೂರ ಮಾಡ್ಬಿಡ್ತದೆ. ನನಗೆ ದುಡ್ಡು ಬೇಡ, ನನಗೆ ನೀನ್ ಬೇಕು ವೆಂಕಿ. ಬೇಗ ಬಾ, ನಾವಿಬ್ರು ಇಲ್ಲೇ ಜೊತೆಲಿದ್ದು ದುಡ್ದು ಚೆನ್ನಾಗಿ ಬದುಕೋಣ. ಬೇಗ ಬಾ. ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನ್ಗೆ ಗೊತ್ತೇ ಇದೆ. ಇಂಥ ಟೈಮಲ್ಲಿ ನಾವು ಬೇರೆ ಮನೆಗೆ ಹೋದರೆ ತಪ್ಪಾಗತ್ವಾ? ಯೋಚನೆ ಮಾಡಿ. ಹರಿ, ಇದ್ರಲ್ಲಿ ಏನು ಯೋಚನೆ ಮಾಡೋದಿದೆ? ಅದೃಷ್ಟದ ಬಾಗ್ಲು ಮನೆಗೆ ಬಂದು ತಡ್ತಿರ್ಬೇಕಾದ್ರೆ ಬೇಡ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಮೂರ್ಖರು ಅಂತಾರೆ. ನಾವ್ ಯಾವಾಗ ಈ ಮನೆಯಿಂದ ಹೋಗ್ತೀವೋ ಅನ್ಕೊಂಡಿದ್ದೆ, ಆ ಸಮಯ ಹತ್ರ ಬಂದಾಗ ನಿನ್ ರಾಗ ಹಾಡ್ತಿದೆಯಲ್ಲ. ನೋಡು ಹರಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಒಳ್ಳೆ ಕೆಲಸ ಆಗ್ತಿರೋ ಟೈಮಲ್ಲಿ ನನಗೆ ಈ ಮಾತುಗಳೆಲ್ಲ ಬೇಡ. ನೋಡು, ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಅಪ್ಪ ಅಮ್ಮ ನೋಡ್ಕೊಳಕ್ಕೆ ನೀನು ಒಬ್ಬನೇ ಮಗ ಅಲ್ವಲ್ಲ, ನಿಮ್ಮ ಅಣ್ಣ ನೋಡ್ಕೊತಾನ್ಬಿಡು. ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಪೈಸೆಗೂ ಲೆಕ್ಕ ಹಾಕ್ತಾನ. ನಾವು ದುಡ್ಡು ಕೊಡ್ತಿರೋದನ್ನ ಅಮ್ಮ ಹೇಗೋ ಮ್ಯಾನೇಜ್ ಮಾಡಿ ಮನೆ ನೋಡ್ಕೋತಾ ಇದ್ದಾರೆ. ಈ ಟೈಮಲ್ಲಿ ಮನೆಗೆ ಬಿಟ್ಟು ಹೋದರೆ ತಪ್ಪಾಗಲ್ವಾ ಬೇಬಿ? ಅದು ಅಲ್ಲದೆ ನನಗೂ ಈ ಮನೆಯಿಂದ ಹೊರಗೆ ಹೋಗಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ. ಹರಿ, ನಿನಗೆ ನಿಮ್ಮ ಅಪ್ಪ ಅಮ್ಮನೇ ಮುಖ್ಯ ಆಗೋದ್ರಲ್ವಾ? ನಾನು ನಿನ್ನ ನಂಬಿ ಮದುವೆ ಆಗಿ ನಮ್ಮ ಅಪ್ಪ ಅಮ್ಮ ಮನೇನು ಬಿಟ್ಟು ಬಂದಿಲ್ವಾ? ನನಗೂ ಆಸೆ ಇರಲ್ವಾ ಸ್ವಂತವಾಗಿ ಬದುಕಬೇಕು ಅಂತ? ಹರಿ, ನಾವ್ ಈ ಮನೆಯಿಂದ ಬೇರೆ ಮನೆಗೆ ಹೋದ್ವಿ ಅಂತ ಮಾತ್ರಕ್ಕೆ ನಿಮ್ಮ ಅಪ್ಪ ಅಮ್ಮನ ದೂರ ಮಾಡ್ಬಿಡ್ತೀವಿ ಅಂತಲ್ಲ. ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ, ಅವಾಗ ಬಂದು ನೋಡ್ಕೊಂಡು ಹೋಗ್ತಿರೋಣ. ನೋಡು ಹರಿ, ಬೇರೆ ಮಾತೆಲ್ಲ ಬೇಡ. ನಾವ್ ಈ ಮನೇಲಿ ಇರಕ್ಕಾಗಲ್ಲ, ಬೇರೆ ಹೋಗ್ತಾ ಇದೀವಿ ಅಷ್ಟೇ. ಏನು ನೋಡು, ಇನ್ನೊಂದು 4 ದಿನದಲ್ಲಿ ಹೊಸ ಮನೆ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಮನೆಗೆ ಏನೇನು ಬೇಕೋ ಅದೆಲ್ಲ ಲಿಸ್ಟ್ ಮಾಡಬೇಕು. ನೋಡು, ಯಾವುದಕ್ಕೂ ಕಡಿಮೆ ಆಗಬಾರ್ದಪ್ಪ. ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಅದು ಎಷ್ಟಾದರೂ ಖರ್ಚಾಗಲಿ ಹರಿ, ಲಿಸ್ಟ್ ಮಾಡಬೇಕು. ಶಾಪಿಂಗ್ ಹೋಗ್ಬೇಕು. ಯಾವಾಗ ಹೋಗೋಣ? ಹೋಗೋಣ ಹೇಳ್ತೀನಿ.
ಹರಿ ಆ ಮನೆಗೆ ಏನು ಕಡಿಮೆ ಆಗಬಾರ್ದು. ವಾಷಿಂಗ್ ಮಿಷನ್ನು, ಡಿಶ್ ವಾಷರು, ಫ್ರಿಡ್ಜು, AC ಎಲ್ಲ ತಗೋಬೇಕು ಆಯ್ತಾ. ಇನ್ನೊಂದು ಕೆಲಸ ಮಾಡೋಣ, ಈಸಿನೂ ಆಗುತ್ತೆ. ಆ ಹೊಸ ಮನೆ ಅಡ್ರೆಸ್ಗೆ ಡೆಲಿವರಿ ಮಾಡಿಸ್ಕೊಂಬಿಡೋಣ. ಈ ಮನೆಯಿಂದ ನಾವು ಬರೀ ಬಟ್ಟೆ ತಗೊಂಡು ಹೋಗ್ಬೇಕು. ಒಳ್ಳೆ ಐಡಿಯಾ ಅಲ್ವಾ? ಅದೊಂದೇ ಇರೋದು ಈ ಮನೆಯಲ್ಲಿ ನಮ್ಮದು ಅಂತ. ಹರಿ ಪ್ಲೀಸ್, ಇಷ್ಟೊಂದು ಹತಾಶೆಯಿಂದ ಮಾತಾಡಬೇಡ. ನನಗೂ ಬೇಜಾರಾಗತ್ತೆ. ಇಲ್ಲಿದ್ದು ಪ್ರತಿದಿನ ಅವಮಾನ ಅನುಭವಿಸೋಕ್ಕಿಂತ ಬೇರೆ ಹೋಗಿ ಕೆತ್ತು ತೋರಿಸ್ಬೇಕು. ಮೊದಲು ಮನ್ಸು ಗೆಲ್ಲಬೇಕು ಅಲ್ವಾ? ಹಾಗಲ್ಲ ನಾನು ಹರಿ, ಹಾಗೂ ಅಲ್ಲ ಹೀಗೂ ಅಲ್ಲ. ನಾನು ನಿನ್ನ ಪ್ರೀತಿಸಿ ಮದುವೆ ಆಗಿ ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮ ಮನೆಯನ್ನೆಲ್ಲ ಬಿಟ್ಟು ಬಂದಿಲ್ವಾ? ನಾನು ಏನು ಕೇಳ್ತಾ ಇದ್ದೀನಿ ಹೇಳು? ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ, ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ. ನನಗಿದು ಒಂದೇ ಆಸೆ ಹರಿ, ಒಳ್ಳೆ ಮನೆಗೆ ಹೋಗ್ಬೇಕು ಅಂತ. ಆಸೆ ಪಡೋದು ತಪ್ಪ? ಯಾಕೆ ನಿನಗೆ ಆಸೆ ಇಲ್ವಾ? ಸರಿ ಬೇಬಿ, ಈಗ ನನ್ನ ಆಸೆಗಿಂತ ನಿನ್ನ ಆಸೆನೇ ಮುಖ್ಯ. ನೀನು ಆಸೆ ಪಟ್ಟ ಹಾಗೆ ಆಗಲಿ. ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಸರಿ, ಈಗ ನಮ್ಮ ಹೊಸ ಮನೆಗೆ ಒಂದು ಒಳ್ಳೆ ಹೆಸರಿಡಬೇಕು. ಏನು ಹೆಸರಿಡೋಣ? ನೀನು ಸಜೆಸ್ಟ್ ಮಾಡು. ಬೇಡ, ಇದು ನನ್ನ ಕನಸಿನ ಮನೆ. ನಾನೊಂದಷ್ಟು ಲಿಸ್ಟ್ ಮಾಡ್ತೀನಿ, ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಇಬ್ಬರು ಡಿಸೈಡ್ ಮಾಡೋಣ. ಓಕೆನಾ? ಹರಿ, ಲವ್ ಯು. ಲವ್ ಯು ಟು.